Hi everyone, I am Dr. S. Amir Pasha, Assistant Professor, Department of Political Science, Government First Grade College, Devanhalli. In my today's class, I am going to explain you about Political Science 5th semester, paper 5.1. The title of the paper is Indian Constitution Institutional Framework. The topic is the State Legislative Assembly. ನಮಸ್ಕಾರ ಎಲ್ಲರಿಗೂ. ಈ ತರಗತಿಯಲ್ಲಿ ನಾನು ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ ಪತ್ರಿಕೆ 5.1 ಭಾರತ ಸಂವಿಧಾನ ಸಾಂಸ್ಥಿಕ ಚೌಕಟ್ಟು ಇದರಲ್ಲಿ 2ನೇ ಚಾಪ್ಟರಲ್ಲಿ ಯೂನಿಟ್ ನಂಬರ್ 2 ದ ಸೆಷನ್ ನಂಬರ್ ಈಸ್ 24. ಟಾಪಿಕ್ಕು ಭಾರತದ ರಾಜ್ಯ ಶಾಸಕಾಂಗದ ಕೆಳಮನೆಯಾದಂತಹ ವಿಧಾನಸಭೆ ಬಗ್ಗೆ ವಿವರಿಸ್ತಾ ಇದ್ದೀನಿ. The Legislative Assembly. The Legislative Assembly is the lower house of the state legislature. Article 170 of the Constitution deals with this house. The Assembly is called as Popular House because it consists of representatives directly elected by the citizens. The Legislative Assembly appears to be a powerful house as compared to the Legislative Council because it has more powers compared to Legislative Council at the state level. ವಿಧಾನಸಭೆ ಸಂವಿಧಾನದ 170ನೇ ವಿಧಿ ವಿಧಾನಸಭೆಗೆ ಸಂಬಂಧಪಟ್ಟಂತೆ ವಿವರಿಸುತ್ತೆ. ವಿಧಾನಸಭೆಯು ರಾಜ್ಯ ಶಾಸಕಾಂಗದ ಕೆಳಮನೆಯಾಗಿದೆ. ಪ್ರಜೆಗಳಿಂದ ನೇರವಾಗಿ ಚುನಾಯಿತರಾದ ಪ್ರತಿನಿಧಿಗಳನ್ನು ಒಳಗೊಂಡಿರೋದ್ರಿಂದ ವಿಧಾನಸಭೆಯನ್ನು ಜನತಾ ಸದನ ಅಂತ ಕರೆಯಲಾಗುತ್ತೆ. ಜನಪ್ರಿಯ ಸದನ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆಂದರೆ ಇದರ ಸದಸ್ಯರು MLAಗಳು ಪ್ರಜೆಗಳಿಂದ ನೇರವಾಗಿ 5 ವರ್ಷಗಳಿಗೊಮ್ಮೆ ಚುನಾವಣೆಗಳಲ್ಲಿ ಆಯ್ಕೆ ಆಗ್ತಾ ಇರ್ತಾರೆ. ವಿಧಾನಸಭೆ ಹೆಚ್ಚಿನ ಅಧಿಕಾರ ಹೊಂದಿರೋದ್ರಿಂದ ವಿಧಾನ ಪರಿಷತ್ತಿಗೆ ಹೋಲಿಸಿದ್ರೆ ಶಕ್ತಿಶಾಲಿ ಸದನ ಆಗಿರೋದು ಕಂಡುಬರುತ್ತೆ. ಸ್ಟೇಟ್ ಲೆಜಿಸ್ಲೇಚರ್ ವಿಧಾನಸಭಾ. ಈಗ ನೀವು ನೋಡ್ತಾ ಇರೋದು ಕರ್ನಾಟಕದ ವಿಧಾನಮಂಡಲ, ವಿಧಾನಸೌಧ. Legislative Assembly in Karnataka, that is structure of Legislative Assembly. The number of members of any state assembly depends on the population of that particular state. Therefore, the number of members of assembly varies from state to state. According to the constitution, the assembly cannot have more than 500 members and not less than 60 members. While smaller states like Goa, Sikkim can have fewer than 40 members. The Karnataka Assembly has 224 elected members and 1 nominated member. ವಿಧಾನಸಭೆಯ ರಚನೆ. ಯಾವುದೇ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಆ ರಾಜ್ಯದ ಜನಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತದೆ. ಸಂವಿಧಾನದ ಪ್ರಕಾರ ವಿಧಾನಸಭೆಯು 500ಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರಬಾರ್ದು ಹಾಗೂ 60ಕ್ಕಿಂತ ಕಡಿಮೆ ಸದಸ್ಯರನ್ನು ಹೊಂದಿರಬಾರ್ದು. ಗೋವಾ, ಸಿಕ್ಕಿಂನಂತಹ ಚಿಕ್ಕ ರಾಜ್ಯಗಳ ವಿಧಾನಸಭೆಗಳು 40ಕ್ಕಿಂತ ಕಡಿಮೆ ಸದಸ್ಯರನ್ನು ಹೊಂದಬಹುದು. ಕರ್ನಾಟಕದ ವಿಧಾನಸಭೆ ಪ್ರಸ್ತುತ 224 ಮಂದಿ ಚುನಾಯಿತ ಸದಸ್ಯರನ್ನು ಒಳಗೊಂಡಿದೆ ಹಾಗೂ ನಾಮಕರಣಗೊಂಡ ಒಬ್ಬ ಸದಸ್ಯರನ್ನು ಒಳಗೊಂಡಿದೆ. ಎಲೆಕ್ಷನ್ ಮೆಥಡ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. Citizens elect members of the Legislative Assembly in regular elections once in every 5 years through a universal adult franchise system. Every eligible Indian citizen of 18 years of age has the right to vote in these elections. Irrespective of caste, creed, place of birth, social status, etc. The principle of solo consensus is adopted. That means one man, one vote system is adopted in India. If the Anglo-Indian community does not have sufficient representation in that particular state legislative assembly, the governor may nominate one person from that community as a member of a legislative assembly. Scheduled castes and scheduled tribes are allotted seats in the assembly. ಚುನಾವಣಾ ವಿಧಾನ. ಪ್ರಜೆಗಳು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ 5 ವರ್ಷಗಳಿಗೊಮ್ಮೆ ನಡೆಯುವ ನಿಯತಕಾಲಿಕ ಚುನಾವಣೆಗಳಲ್ಲಿ ವಿಧಾನಸಭೆಯ ಸದಸ್ಯರನ್ನು ಚುನಾಯಿಸ್ತಾರೆ. ಜಾತಿ, ಮತ, ಲಿಂಗ, ಹುಟ್ಟಿದ ಸ್ಥಳ,
ಸಾಮಾಜಿಕ ಸ್ಥಾನಮಾನ ಮುಂತಾದ ತಾರತಮ್ಯಗಳಿಲ್ಲದೆ 18 ವರ್ಷ ವಯೋಮಾನದ ಪ್ರತಿಯೊಬ್ಬ ಅರ್ಹ ಭಾರತೀಯ ಪ್ರಜೆಯು ಈ ಚುನಾವಣೆಗಳಲ್ಲಿ ಮತ ನೀಡುವ ಹಕ್ಕನ್ನು ಹೊಂದಿರುತ್ತಾನೆ. ವಿಧಾನಸಭೆಯ ಚುನಾವಣೆಯಲ್ಲಿ ರಹಸ್ಯ ಮತದಾನ ಪದ್ಧತಿ, ಏಕ ವ್ಯಕ್ತಿ ಏಕ ಮತ ತತ್ವವನ್ನು ಅಳವಡಿಸಿಕೊಳ್ಳಲಾಗಿದೆ. ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದಂತಹ ಸದಸ್ಯರ ಪ್ರಾತಿನಿಧ್ಯ ಸಂಬಂಧಪಟ್ಟ ರಾಜ್ಯದ ವಿಧಾನಸಭೆಯಲ್ಲಿ ಇಲ್ಲ ಅಂತ ರಾಜ್ಯಪಾಲರಿಗೆ ಅನಿಸಿದ್ರೆ, ಇಲ್ಲದೇ ಇದ್ದರೆ ರಾಜ್ಯಪಾಲರು ಆ ಸಮುದಾಯದ ಒಬ್ಬ ವ್ಯಕ್ತಿಯನ್ನು ವಿಧಾನಸಭೆಯ ಸದಸ್ಯರಾಗಿ ನಾಮಕರಣ ಮಾಡಬಹುದು. ಸಂಬಂಧಪಟ್ಟ ರಾಜ್ಯದಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯ ಸಾಕಷ್ಟು ಸಂಖ್ಯೆಯಲ್ಲಿದ್ದು ಅವರ ಪ್ರಾತಿನಿಧ್ಯ ವಿಧಾನಸಭೆಯಲ್ಲಿ ಇಲ್ಲ ಅಂದಾಗ ಮಾತ್ರ ಒಬ್ಬರನ್ನು ನಾಮಕರಣ ಮಾಡಬಹುದು ರಾಜ್ಯಪಾಲರು ವಿಧಾನಸಭೆಗೆ. ವಿಧಾನಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೂ ಕೂಡ ಸ್ಥಾನ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಟೆನ್ಯೂರ್ ಆರ್ಟಿಕಲ್ 172 ಟರ್ಮ್ ಆಫ್ ಆಫೀಸ್ ಆಫ್ ವಿಧಾನಸಭಾ ಆರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ದ ಟರ್ಮ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ is 5 years. The term of the legislature can be extended by 1 year during national emergency. The governor may, on the advice of the chief minister, dissolve the legislative assembly even before the term of 5 years. In 2004, the governor dissolved the Karnataka Legislative Assembly on the advice of chief minister. ಅಧಿಕಾರಾವಧಿ 172ನೇ ವಿಧಿ. ಸಂವಿಧಾನದ 172ನೇ ವಿಧಿಯ ಪ್ರಕಾರ ವಿಧಾನಸಭೆಯ ಅಧಿಕಾರಾವಧಿ 5 ವರ್ಷಗಳು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ವಿಧಾನಸಭೆಯ ಅಧಿಕಾರಾವಧಿನ 1 ವರ್ಷ ವಿಸ್ತರಿಸಬಹುದು. ರಾಜ್ಯಪಾಲರು ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ವಿಧಾನಸಭೆಯನ್ನು 5 ವರ್ಷಗಳಿಗಿಂತ ಮೊದಲೇ ಬೇಕಾದರೆ ವಿಸರ್ಜನೆ ಮಾಡಬಹುದು. ಇದಕ್ಕೆ ಉದಾಹರಣೆಗಳು 2004ರಲ್ಲಿ ಕರ್ನಾಟಕದ ವಿಧಾನಸಭೆಯನ್ನು, ಹಾಗೆಯೇ ಒರಿಸ್ಸಾ, ಆಂಧ್ರ ಪ್ರದೇಶದ ವಿಧಾನಸಭೆಗಳನ್ನು ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ಅವಧಿಗೆ ಮುಂಚೆನೇ ವಿಸರ್ಜನೆ ಮಾಡಲಾಗಿದ್ದನ್ನು ನಾವು ಕಾಣ್ಬೋದು. Qualifications. Article 173. Article 173 of the Constitution of India sets out the following qualifications for a person who wishes to become a member of the Legislative Assembly. Number 1, first qualification, he must be an Indian citizen. Should not be less than 25 years of age. Minimum age is 25 years. There should not be profitable post in the central or state government. I mean, he should not be a government employee either in state government or in central government. Should not be mentally ill, bankrupt or criminal. Have other qualifications set by the parliament from time to time. ಅಧಿಕಾರ ಅರ್ಹತೆಗಳು. ವಿಧಾನಸಭಾ ಸದಸ್ಯರಾಗಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು ಅಂತ ಸಂವಿಧಾನದ 173ನೇ ವಿಧಿ ತಿಳಿಸುತ್ತೆ. ಸಂವಿಧಾನದ 173ನೇ ವಿಧಿಯ ಪ್ರಕಾರ ವಿಧಾನಸಭೆಯ ಸದಸ್ಯನಾಗಿ ಬಯಸ್ತಕ್ಕಂಥ ವ್ಯಕ್ತಿಗೆ ಕೆಲವು ಅರ್ಹತೆಗಳಿರಬೇಕು. ಯಾವುದ್ಯಾವುದು ಅಂತ ಹೇಳಿದ್ರೆ, ನಂಬರ್ 1, ಭಾರತೀಯ ಪೌರನಾಗಿರಬೇಕು, ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು, ಮಾನಸಿಕ ಅಸ್ವಸ್ಥನಾಗಿರಬಾರ್ದು, ದಿವಾಳಿ ಆಗಿರಬಾರ್ದು, ಅಪರಾಧಿನೂ ಆಗಿರಬಾರ್ದು. ಇದರ ಜೊತೆಗೆ ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸತಕ್ಕಂತಹ ಇತರ ಅರ್ಹತೆಗಳನ್ನು ಹೊಂದಿರತಕ್ಕದ್ದು. ಸೆಷನ್ಸ್ ಆಫ್ ವಿಧಾನಸಭಾ. The governor has the power to call the session of legislative assembly. The assembly session should be called twice a year. The distance, the gap between the two sessions shall not exceed 6 months. At the request of the members, the governor may call a special session. There should not be a gap between one session to another session, the term 6 months. It should not exceed the 6 months term between one session to another session. It is considered as within a year there must be 2 sessions should be held. ಅಧಿವೇಶನಗಳು. ವಿಧಾನಸಭೆ ಅಧಿವೇಶನವನ್ನು ಕರೆಯುವ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತದೆ. The governor can summon the sessions. ವಿಧಾನಸಭೆಯ ಅಧಿವೇಶನವನ್ನು ವರ್ಷದಲ್ಲಿ 2 ಬಾರಿ ಕರೆಯಲೇಬೇಕು. 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳಿಗಿಂತ ಹೆಚ್ಚಿನ ಅವಧಿ ಮೀರುವಂತಿಲ್ಲ. ಒಂದು ಅಧಿವೇಶನಕ್ಕೂ ಇನ್ನೊಂದು ಅಧಿವೇಶನಕ್ಕೂ ನಡುವಿನ ಅಂತರ 6 ತಿಂಗಳಿಗಿಂತ ಹೆಚ್ಚಿರಬಾರ್ದು. ಆದರೆ ಅದರ ಅರ್ಥ ವರ್ಷದಲ್ಲಿ 2 ಬಾರಿ ಅಧಿವೇಶನ ಸೇರಲೇಬೇಕು. ಸದಸ್ಯರ ಕೋರಿಕೆಯ ಮೇರೆಗೆ, ವಿಧಾನಸಭಾ ಸದಸ್ಯರೇನಾದರೂ ಬಯಸಿದ್ರೆ ರಾಜ್ಯಪಾಲರು ವಿಶೇಷ ಅಧಿವೇಶನವನ್ನು ಕರೆಯಬಹುದು. ಕೋರಮ್, ಹಾಜರಾತಿ. ದ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ದಟ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ ದ ಹೌಸ್ ಟು ಕಂಡಕ್ಟ್ the work is called as quorum. 1/10 of the total members of
the legislative assembly is the quorum of legislative assembly. 1/10 of the total number of members is the quorum. They should be present, 1/10 minimum. In the absence of quorum, the chairperson, I mean the speaker, shall adjourn the meeting without holding any action. ಹಾಜರಾತಿ. ಕಾರ್ಯಕಲಾಪಗಳನ್ನು ನಡೆಸಲು ಸದನದಲ್ಲಿ ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಸಂಖ್ಯೆಯನ್ನು ಕೋರಮ್ ಅಂತ ಕರೀತಾರೆ. ಸದನದ ಒಟ್ಟು ಸದಸ್ಯರ 10/1 ಸದಸ್ಯರು ಹಾಜರಿದ್ದರೆ ಮಾತ್ರ ಸಭೆ ನಡೆಯುತ್ತೆ. ಇಲ್ಲದೆ ಹೋದರೆ ಸಭೆಯನ್ನು ಮುಂದೂಡಲಾಗುತ್ತೆ. ಕೋರಮ್ನ ಕೊರತೆ ಇದ್ದಲ್ಲಿ ಸಭಾಧ್ಯಕ್ಷರು ಕಾರ್ಯಕಲಾಪಗಳನ್ನು ನಡೆಸದೆ ಸಭೆಯನ್ನು ಮುಂದೂಡತಕ್ಕದ್ದು. Chairman, the Speaker of Vidhana Sabha, Legislative Assembly. Article 178 of the Indian Constitution provides the members of the Legislative Assembly shall elect one of them to be the chairman in the first session. I mean, in the first session of Legislative Assembly, the elected members elects one person as speaker from among themselves on the basis of election or on the basis of unanimous selection. One person elects as a speaker. He is the chairperson of that house. A person who is elected as chairman, I mean the speaker, whether he belongs to any political party before his election, must act as non-partisan after being elected as the speaker. Vishweshwar Hegde Kageri is at present the speaker of Vidhana Sabha in Karnataka. The speaker presides over the meetings of the session. He maintains peace and discipline by controlling riot, mischief, unruly behavior in the house. This enhances the dignity and grandeur of the house. The speaker does not have the right to vote in any case other than to give a decisive vote only when unequal votes fall on a bill. If a bill gets equal votes for and against, then only he can cast his casting vote. Otherwise, he may not involve with voting in the session. ಸಭಾಧ್ಯಕ್ಷರು. ಸಂವಿಧಾನದ 178ನೇ ವಿಧಿಯು ಸಭಾಧ್ಯಕ್ಷರ ಸ್ಥಾನಕ್ಕೆ ಅವಕಾಶ ನೀಡಿದೆ. ವಿಧಾನಸಭೆಯ ಸದಸ್ಯರು ತಮ್ಮ ಮೊದಲ ಅಧಿವೇಶನದಲ್ಲೇ ಗೆದ್ದಂಥ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ, ಇನ್ನೊಬ್ಬರನ್ನು ಉಪಸಭಾಧ್ಯಕ್ಷರನ್ನಾಗಿ ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ಸಭಾಧ್ಯಕ್ಷನಾಗಿ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ ಆಯ್ಕೆಗೆ ಮೊದಲು ಯಾವ ಪಕ್ಷಕ್ಕೆ ಸೇರಿದ್ದರೂ ಸಭಾಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಪಕ್ಷಾತೀತ ವ್ಯಕ್ತಿಯಾಗಿ ಕಾರ್ಯ ಮಾಡಬೇಕಾಗುತ್ತೆ. ಪ್ರಸ್ತುತ ಕರ್ನಾಟಕದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವಿಧಾನಸಭೆಯ ಸ್ಪೀಕರ್ ಆಗಿ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಭಾಧ್ಯಕ್ಷರು ವಿಧಾನಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷತೆ ವಹಿಸ್ತಾರೆ. ಇವರು ಸದನದಲ್ಲಿ ಗಲಭೆ, ದುರ್ವರ್ತನೆ, ಅಸಂಸದೀಯ ನಡವಳಿಕೆಯನ್ನು ನಿಯಂತ್ರಿಸುವುದರೊಂದಿಗೆ ಸಭೆ ಒಳಗಡೆ ಶಾಂತಿ ಶಿಸ್ತನ್ನು ಕಾಪಾಡ್ತಾರೆ. ಈ ಮೂಲಕ ಸದನದ ಘನತೆ ಹಾಗೂ ಗಾಂಭೀರ್ಯವನ್ನು ಹೆಚ್ಚಿಸ್ತಾರೆ. ಸಭಾಧ್ಯಕ್ಷರು ಒಂದು ಮಸೂದೆ ಮೇಲೆ ಸಮ ಪ್ರಮಾಣದ ಮತಗಳು ಬಿದ್ದಾಗ ಮಾತ್ರ ನಿರ್ಣಾಯಕ ಮತ ಚಲಾಯಿಸ್ತಾರೆ. ಇದನ್ನು ಹೊರತುಪಡಿಸಿ ಬೇರಾವ ಸಂದರ್ಭದಲ್ಲೂ ಮತದಾನದ ಹಕ್ಕನ್ನು ಹೊಂದಿರೋದಿಲ್ಲ. ಸದಸ್ಯರು ಮಾತ್ರ ಮತದಾನದ ಹಕ್ಕಲ್ಲಿ ಭಾಗಿಯಾಗ್ತಾರೆ. ಆದರೆ ಯಾವುದಾದ್ರೂ ಮಸೂದೆಗೆ ಸಂಬಂಧಪಟ್ಟಂತೆ ಪರ ವಿರೋಧ ಸಮ ಮತಗಳು ಬಂದಾಗ ಮಾತ್ರ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಅಧಿಕಾರ ಇವರಿಗಿರುತ್ತೆ. ಇದನ್ನೇ ನಿರ್ಣಾಯಕ ಮತ ಅಂತ ಕರೀತಾರೆ. ಡೆಪ್ಯೂಟಿ ಸ್ಪೀಕರ್. ಅಟ್ ದ ಫಸ್ಟ್ ಸೆಷನ್, the members of Legislative Assembly elects one of the person as their speaker and another person as deputy speaker. The deputy speaker performs all his functions in the presence of the the deputy speaker performs all the functions of the speaker in his absence. On other occasions, like other members, they take an active part in the functions of the house. ಉಪಸಭಾಧ್ಯಕ್ಷರು. ಪ್ರಥಮ ಅಧಿವೇಶನದಲ್ಲಿಯೇ ವಿಧಾನಸಭಾ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ಉಪಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಉಪಸಭಾಧ್ಯಕ್ಷರು ಸಭಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಸಭಾಧ್ಯಕ್ಷರ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಬೇರೆ ಸಂದರ್ಭಗಳಲ್ಲಿ ಇತರೆ ಸದಸ್ಯರಂತೆ ಸದನದ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾರೆ. The elected members of Legislative Assembly elects one person as speaker and another person as deputy speaker. In the absence of speaker, the deputy speaker will act as a speaker. But on the other times, he is considered as a member of a Legislative Assembly. Facilities and exceptions. Our Constitution has provided many privileges and exemptions for the members of Legislative Assembly to be able to perform their responsibilities efficiently and effectively. Members have the freedom of speech and expression.
So they can freely and fairly participate in discussions. They can speak. The speech and conduct of the members of the House shall not be questioned in any court. Members of the Vidhan Sabha cannot detained 40 days before the start of the session and 40 days after the end of the session. The exemption applies only to civil cases, not to court cases or criminal cases, and to preventive detention acts. Members of Legislative Assembly have the right to make public or not to publish the proceedings of the House while the Assembly is in session. The right to expel strangers from the gallery is collectively the responsibility of all members while the session is taking place. Members of the House collectively have the right to punish members or others who violate their rights and obligations in the House. They are provided with free telephone, travel allowance, salary and pension. ಸೌಲಭ್ಯಗಳು ಮತ್ತು ವಿನಾಯಿತಿಗಳು. ವಿಧಾನಸಭಾ ಸದಸ್ಯರು ಪರಿಣಾಮಕಾರಿಯಾಗಿ ಹಾಗೂ ದಕ್ಷತೆಯಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ಅವರಿಗೆ ನಮ್ಮ ಸಂವಿಧಾನವೇ ಹಲವಾರು ಸೌಲಭ್ಯ ವಿನಾಯಿತಿಗಳನ್ನು ಕಲ್ಪಿಸಿದೆ. ಸಂವಿಧಾನ ಅನ್ನೋದಕ್ಕಿಂತ ಸಂಸತ್ತು. ಸದಸ್ಯರು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೊಂದಿದ್ದಾರೆ. ಆದ್ದರಿಂದ ಅವರು ಮುಕ್ತವಾಗಿ ಹಾಗೂ ನಿರ್ಭೀತವಾಗಿ ಚರ್ಚೆಗಳಲ್ಲಿ ಭಾಗಿಯಾಗಬಹುದು, ಸದನದಲ್ಲಿ ಮಾತನಾಡ್ಬೋದು, ಭಾಷಣ ಮಾಡ್ಬೋದು. They can speak and they can discuss they can involve with discussions. ಸದನದಲ್ಲಿನ ಸದಸ್ಯರ ಭಾಷಣ, ಚರ್ಚೆ, ಮಾತು, ವರ್ತನೆಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಅಧಿವೇಶನ ಆರಂಭವಾಗೋದಕ್ಕೆ 40 ದಿನಗಳ ಮುಂಚಿತವಾಗಿ ಹಾಗೂ ಅಧಿವೇಶನ ಮುಗಿದ 40 ದಿನಗಳ ನಂತರ ವಿಧಾನಸಭಾ ಸದಸ್ಯರನ್ನು ಬಂಧಿಸುವ ಹಾಗಿಲ್ಲ. ಈ ವಿನಾಯಿತಿಯು ನ್ಯಾಯಾಲಯ ನಿಂದನೆ, ಕ್ರಿಮಿನಲ್ ಪ್ರಕರಣಗಳು ಹಾಗೂ ಮುನ್ನೆಚ್ಚರಿಕೆ ಬಂಧನ ಕ್ರಮಗಳಿಗೆ ಅನ್ವಯಿಸೋದಿಲ್ಲ. ಆದರೆ ಸಿವಿಲ್ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುತ್ತೆ. ವಿಧಾನಸಭೆಯು ಅಧಿವೇಶನದಲ್ಲಿರುವಾಗ ಸದಸ್ಯರನ್ನು ನ್ಯಾಯಾಲಯಗಳಲ್ಲಿ ಸಾಕ್ಷ್ಯ ನೀಡುವಂತೆ ಒತ್ತಾಯ ಮಾಡುವಂತಿಲ್ಲ. ಸದನದ ಕಾರ್ಯಕಲಾಪಗಳನ್ನು ಪ್ರಕಟಿಸುವ ಅಥವಾ ಪ್ರಕಟಿಸದೇ ಇರುವ ಹಕ್ಕು ವಿಧಾನಸಭೆಯ ಸದಸ್ಯರಿಗಿದೆ. ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಅಪರಿಚಿತರನ್ನು ಸದನದ ಗ್ಯಾಲರಿಯಿಂದ ಹೊರಹಾಕುವ ಹಕ್ಕು ಸಾಮೂಹಿಕವಾಗಿ ಎಲ್ಲ ಸದಸ್ಯರಿಗೂ ಸೇರಿದೆ. ಸದನದ ಹಕ್ಕು ಬಾಧ್ಯತೆಗಳನ್ನು ಉಲ್ಲಂಘಿಸುವ ಸದಸ್ಯರನ್ನು ಅಥವಾ ಇತರರನ್ನು ಶಿಕ್ಷೆಗೆ ಒಳಪಡಿಸುವ ಹಕ್ಕನ್ನು ಸದನದ ಸದಸ್ಯರು ಸಾಮೂಹಿಕವಾಗಿ ಹೊಂದಿರ್ತಾರೆ. ಇವರಿಗೆ ಉಚಿತ ದೂರವಾಣಿ, ಪ್ರಯಾಣ ಭತ್ಯೆ, ವೇತನ, ನಿವೃತ್ತಿ ವೇತನ ಮುಂತಾದ ಸೌಲಭ್ಯಗಳನ್ನು ಸಹ ನೀಡಲಾಗಿದೆ. ವಂದನೆಗಳು. ಥ್ಯಾಂಕ್ ಯು ಆಲ್.